ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇವತ್ತು ಇಡೀ ಜಗತ್ತಲ್ಲಿ ಅತ್ಯಂತ ಪುರಾತನ ನಗರಗಳು ಅಂತ ಪಟ್ಟಿ ಮಾಡಿದ್ರೆ ಕೇವಲ ಬೆರಳೆಣಿಕೆಯಷ್ಟು ನಗರಗಳು ಮಾತ್ರ ನಮಗೆ ಜೀವಂತವಾಗಿ ಕಾಣಸಿಗುತ್ತವೆ. ಅಂಥ ನಗರಗಳ ಪೈಕಿ ನಮ್ಮ ವಾರಣಾಸಿ ಕೂಡ ಒಂದು. ವಾರಣಾಸಿಯನ್ನ ಜಗತ್ತಿನ ಅತ್ಯಂತ ಹಳೆಯ ಜೀವಂತ ನಗರ ಅಂತ ಕರೀತಾರೆ. ಹಾಗೆ ಜಗತ್ತಿನ ಹಳೆಯ ನಗರಗಳ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳುವ ಮತ್ತೊಂದು ನಗರ ಅಂದ್ರೆ ಅದು ಡಮಾಸ್ಕಸ್. ಒಂದು ಕಾಲದಲ್ಲಿ ಅತ್ಯದ್ಭುತ ಖಡ್ಗಗಳಿಗೆ ಹೆಸರುವಾಸಿಯಾಗಿದ್ದ ಡಮಾಸ್ಕಸ್ ಇವತ್ತು ಬೇರೆಯದ್ದೇ ಕಾರಣಕ್ಕೆ ಹೆಸರು ಮಾಡ್ತಾ ಇದೆ. ಡಮಾಸ್ಕಸ್ ಅನ್ನೋ ನಗರವನ್ನ ತನ್ನ ಒಡಲಲ್ಲಿ ಇಟ್ಟುಕೊಂಡಿರುವ ಸಿರಿಯಾ ಕೂಡ ಇವತ್ತು ಹಾಳೆದ್ದು ಹೋಗಿದೆ. ಮಧ್ಯಪ್ರಾಚ್ಯದ ಶ್ರೀಮಂತ ದೇಶಗಳಲ್ಲಿ ಒಂದು ಅನ್ನಿಸ್ಕೋಬೇಕಿದ್ದ ಸಿರಿಯಾ ಹೀಗೆ ನಾಶವಾಗ್ತಾ ಇರೋದು ಯಾಕೆ? ಅದರ ಹಿಂದಿನ ಕಾರಣಗಳೇನು? ಅಲ್ಲಿ ಇಸ್ಲಾಮಿಗೆ ಶತ್ರು ಆಗಿಬಿಡ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ಜಗತ್ತೇ ಹಾಗೆ. ಮೇಲಿದ್ದವನು ಕೆಳಗೆ ಬರಬೇಕು, ಕೆಳಗಿದ್ದವನು ಮೇಲೇಳಬೇಕು. ಅದು ಕಾಲಚಕ್ರದ ಮಹಿಮೆ. ಒಂದು ಕಾಲದಲ್ಲಿ ಭಾರತ ಅನ್ನೋದು ಇಡೀ ಜಗತ್ತಲ್ಲೇ ಅತ್ಯಂತ ಶ್ರೀಮಂತ ಪ್ರದೇಶ ಅನ್ನಿಸ್ಕೊಂಡಿತ್ತು. ಆದರೆ ಇಸ್ಲಾಮಿಕ್ ದಾಳಿಗಳು ಮತ್ತು ಬ್ರಿಟಿಷರ ಆಳ್ವಿಕೆ ಭಾರತವನ್ನ ಅತ್ಯಂತ ಬಡ ದೇಶಗಳ ಪಟ್ಟಿಗೆ ಸೇರುವ ಹಾಗೆ ಮಾಡ್ತು. ಈಗ ಮತ್ತೆ ಭಾರತ ಮೇಲೇಳ್ತಾ ಇದೆ. ಅದು ಖಂಡಿತವಾಗಿ ಮತ್ತೆ ವಿಕಸಿತಗೊಳ್ಳುತ್ತೆ, ಜಾಗತಿಕ ಶಕ್ತಿಯಾಗಿ ಎದ್ದು ನಿಲ್ಲುತ್ತೆ. ಭಾರತದ ಹಾಗೇನೆ ಒಂದು ಕಾಲಕ್ಕೆ ವೈಭವವನ್ನ ಕಂಡು ಈಗ ನಿತ್ರಾಣಗೊಂಡು ನಿಂತಿರುವ ಸಾಕಷ್ಟು ದೇಶಗಳಿವೆ. ಅವುಗಳಿಗಿನ್ನೂ ಎದ್ದು ನಿಲ್ಲೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಅಂಥ ದೇಶಗಳಿಗೊಂದು ಉದಾಹರಣೆ ಅಂದರೆ ಅದು ಸಿರಿಯಾ. ಗೆಳೆಯರೆ, ಸಿರಿಯಾ ಇದೆಯಲ್ಲ, ಇದೊಂದು ಕಾಲಕ್ಕೆ ಜಗತ್ತಿನ ಗಮನವನ್ನು ಸೆಳೆತಿದ್ದ ಪ್ರದೇಶ. ಡಮಾಸ್ಕಸ್ನ ಕಾರಣದಿಂದ ಇಡೀ ಜಗತ್ತನ್ನು ಆಕರ್ಷಿಸ್ತಾ ಇತ್ತು. ಅಲ್ಲಿ ತಯಾರಾಗ್ತಾ ಇದ್ದ ಖಡ್ಗಗಳು ತುಂಬಾನೇ ವಿಶಿಷ್ಟವಾಗಿರ್ತಾ ಇದ್ವು. ಅವು ಜಾಗತಿಕವಾಗಿ ಹೆಚ್ಚಿನ ಬೇಡಿಕೆಯನ್ನು ಹೊಂದಿದ್ವು. ಇಲ್ಲಿ ನಿಮಗೆ ಇನ್ನೂ ಒಂದು ವಿಷಯ ಹೇಳಬೇಕು. ಈ ಡಮಾಸ್ಕಸ್ನ ಖಡ್ಗಗಳು ಸಿದ್ಧ ಆಗ್ತಾ ಇದ್ದದ್ದು ನಮ್ಮ ಕರ್ನಾಟಕದ ಕಬ್ಬಿಣದಿಂದ. ನಮ್ಮಲ್ಲಿನ ಕಬ್ಬಿಣ ಹಾಗೂ ಉಕ್ಕು ಅಲ್ಲಿಗೆ ಹೋಗಿ ಅದು ಖಡ್ಗಗಳ ರೂಪವನ್ನು ಪಡ್ಕೊಳ್ತಾ ಇತ್ತು. ಇನ್ನು ಡಮಾಸ್ಕಸ್ ಅನ್ನೋ ನಗರ 5,000 ವರ್ಷಗಳಿಂದಲೂ ಇದೆ ಅಂತ ಇತಿಹಾಸದ ಪುಟಗಳು ಹೇಳುತ್ತವೆ. ಇಂಥ ಡಮಾಸ್ಕಸ್ ಅನ್ನು ಹೊಂದಿರುವ ಸಿರಿಯಾ ಸಾಕಷ್ಟು ಪ್ರಮುಖ ಸಾಮ್ರಾಜ್ಯಗಳ ಆಳ್ವಿಕೆಗೆ ಕೂಡ ಒಳಪಟ್ಟಿತ್ತು. ಮೊದಲಿಗೆ ಸಿರಿಯಾ ಎಬುಲಾ ರಾಜ್ಯದ ಆಳ್ವಿಕೆಯಲ್ಲಿತ್ತು. ಆ ಬಳಿಕ ಕಿಂಗ್ಡಮ್ ಆಫ್ ಆರಮ್ನ ಆಳ್ವಿಕೆಗೆ ಇದು ಸೇರ್ತು. ಮುಂದೆ ಬ್ಯಾಬಿಲೋನಿಯನ್, ಪರ್ಷಿಯನ್, ಗ್ರೀಕ್, ರೋಮನ್ ಹೀಗೆ ಸಾಕಷ್ಟು ಸಾಮ್ರಾಜ್ಯಗಳು ಈ ಪ್ರದೇಶವನ್ನು ಆಳ್ವಿಕೆ ಮಾಡಿದ್ವು. ಆ ಎಲ್ಲ ಸಾಮ್ರಾಜ್ಯಗಳ ಅವಧಿಯಲ್ಲೂ ಸಿರಿಯಾಗೆ ತುಂಬಾನೇ ಪ್ರಾಮುಖ್ಯತೆ ಸಿಗ್ತಾ ಇತ್ತು. ಯಾಕೆಂದ್ರೆ ಈ ಸಿರಿಯಾ ಓಲ್ಡ್ ಸಿಲ್ಕ್ ರೂಟಲ್ಲಿತ್ತು. ಏಷ್ಯಾದಿಂದ ಯುರೋಪನ್ನು ಪ್ರವೇಶ ಮಾಡಬೇಕು ಅಂದರೆ ಸಿರಿಯಾದ ಡಮಾಸ್ಕಸ್ ಅಲ್ಲೊಂದು ಸ್ಟಾಪ್ ಕೊಟ್ಟೇ ಹೋಗಬೇಕಿತ್ತು. ಇಂಥ ಸಿರಿಯಾ 7ನೇ ಶತಮಾನದ ಹೊತ್ತಿಗೆ ಉಮಯ್ಯದ್ ಖಲೀಫತ್ನ ಅಂಕೆಗೆ ಸಿಕ್ತು ನೋಡಿ. ಅಲ್ಲಿಂದ ಇದರ ಭವಿಷ್ಯನೇ ಬದಲಾಗಿ ಹೋಯಿತು. ಗೆಳೆಯರೆ, 7ನೇ ಶತಮಾನದ ನಂತರ ಸಿರಿಯಾದಲ್ಲಿ ಭಾರಿ ಪ್ರಮಾಣದ ಬದಲಾವಣೆಗಳು ಕಾಣಿಸೋದಕ್ಕೆ ಶುರುವಾದವು. ಅಲ್ಲಿನ ಡೆಮೋಗ್ರಫಿ ಬದಲಾಯಿತು. ಇಸ್ಲಾಮಲ್ಲಿ ಪ್ರಬಲಗೊಳ್ತಾ ಹೋಯಿತು. ಶಿಯಾ ಮತ್ತು ಸುನ್ನಿ ಸಮುದಾಯಗಳಲ್ಲಿ ಜನ ಹಂಚಿಕೆ ಆದರು. ಅಲ್ಲಿ ದೊಡ್ಡ ದೊಡ್ಡ ಮಸೀದಿಗಳ ನಿರ್ಮಾಣ ಆಯಿತು. ಹೀಗೆ 15ನೇ ಶತಮಾನದವರೆಗೆ ಕಾಲ ಹಾಕಿದ್ದ ಸಿರಿಯಾ ಆ ಬಳಿಕ ಆಟೋಮನ್ ಟರ್ಕರ ಅಧೀನಕ್ಕೆ ಸಿಕ್ತು. ಟರ್ಕರ ಅವಧಿಯಲ್ಲಿ ಡಮಾಸ್ಕಸ್ ಸೇರಿದಂತೆ ಸಾಕಷ್ಟು ನಗರಗಳು ಅಭಿವೃದ್ಧಿಯನ್ನೂ ಕಂಡು. ಆದರೆ ಕಾನ್ಸ್ಟಂಟಿನೋಪಲ್ ಪತನವಾಗಿ ಹಳೆಯ ಸಿಲ್ಕ್ ರೂಟ್ ಇನ್ನು ಉಪಯೋಗಕ್ಕೆ ಬರೋದಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಯಿತು ನೋಡಿ. ಅಲ್ಲಿಗೆ ಡಮಾಸ್ಕಸ್ನ ಪ್ರಾಮುಖ್ಯತೆ ಕೂಡ ಕಡಿಮೆಯಾಗ್ತಾ ಹೋಯಿತು. ಇಷ್ಟಾದರೂ ಟರ್ಕರ ಅವಧಿಯಲ್ಲಿ ಸಿರಿಯಾದಲ್ಲಿ ಸಾಕಷ್ಟು ಮಸೀದಿಗಳು, ಧಾರ್ಮಿಕ ಕೇಂದ್ರಗಳು ನಿರ್ಮಾಣ ಆಗಿದ್ವು. ಆದರೆ 1ನೇ ಮಹಾಯುದ್ಧ ಟರ್ಕರ ಪ್ರಾಬಲ್ಯವನ್ನು ಕೂಡ ಮುರಿದು ಹಾಕಿತು. ಯುರೋಪಿಯನ್ ಶಕ್ತಿಗಳು ಇಡೀ ಆಟೋಮನ್ನರ ಭೂಪ್ರದೇಶವನ್ನು ಹಂಚಿಕೊಂಡವು. ಕೇವಲ ಟರ್ಕಿಗೆ ಮಾತ್ರ ಆಟೋಮನ್ನರ ಸಾಮ್ರಾಜ್ಯ ಸೀಮಿತವಾಯಿತು. ಆ ಸಂದರ್ಭದಲ್ಲಿ ಸಿರಿಯಾಗೆ ಮತ್ತೊಂದು ಸಮಸ್ಯೆ ಶುರುವಾಯಿತು. ಯುರೋಪಿಯನ್ರು ಯಾವುದೇ ಮುಂಜಾಗ್ರತೆ ಇಲ್ಲದೆ ಕೈಯಲ್ಲೊಂದು ಪೆನ್ ಹಿಡ್ಕೊಂಡು ಹೆಂಗೆ ಬೇಕೋ ಹಾಗೆ ಗಡಿಗಳನ್ನು ಗೀಚಿ ಸಿರಿಯಾದ ಎದೆಯ ಮೇಲೆ ಆರದ ಗಾಯವನ್ನು ಮಾಡಿಬಿಟ್ರು. 1922ರ ನಂತರ ಫ್ರೆಂಚರ ಆಳ್ವಿಕೆಯಲ್ಲಿದ್ದ ಸಿರಿಯಾ ಆ ಬಳಿಕ ಸ್ವತಂತ್ರವಾಯಿತು. ಅಲ್ಲಿಂದಲೇ ಹೆಚ್ಚಿನ ಸಮಸ್ಯೆಗಳು ಕೂಡ ಅಲ್ಲಿ ಶುರುವಾಗ್ತಾ ಹೋದವು. ಗೆಳೆಯರೆ, ಸಿರಿಯಾದಲ್ಲಿನ ಸಮಸ್ಯೆ ಮತ್ತು ಅದರ ಇವತ್ತಿನ ಪರಿಸ್ಥಿತಿಗೆ ಕಾರಣ ನಿಮಗೆ ಅರ್ಥ ಆಗಬೇಕು ಅಂದರೆ ಮೊದಲು ಸಿರಿಯಾದ ಬಗ್ಗೆ ನೀವು ತಿಳ್ಕೋಬೇಕು. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸಿರಿಯಾ. ಅದರ ಸುತ್ತ ನೋಡಿ, ಟರ್ಕಿ ಇಲ್ಲಿದೆ, ಇದು ಲೆಬನಾನ್, ಇಲ್ಲಿ ಇರಾಕ್ ಇದೆ, ಇದು ಜೋರ್ಡಾನ್ ಹಾಗೂ ಇಲ್ಲಿದೆ ಇಸ್ರೇಲ್. ಇನ್ನು ಈ ಸಿರಿಯಾ ಅನ್ನೋ ದೇಶ ಒಟ್ಟು 1,85,180 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಅಂದರೆ ಇದು ನಮ್ಮ ಕರ್ನಾಟಕಕ್ಕಿಂತಲೂ ಭೂಪ್ರದೇಶದಲ್ಲಿ ಚಿಕ್ಕದಾಗಿ ಕಾಣುತ್ತೆ. ಇಂಥ ಸಿರಿಯಾದಲ್ಲಿ
ಒಟ್ಟು 2.5 ಕೋಟಿಗೂ ಅಧಿಕ ಮಂದಿ ವಾಸ ಮಾಡ್ತಾರೆ. ಅದರಲ್ಲಿ 94.17% ಮುಸಲ್ಮಾನರಿದ್ದಾರೆ. ಆ ಮುಸಲ್ಮಾನರಲ್ಲಿ 80% ಸುನ್ನಿಗಳಿದ್ದಾರೆ. 14% ಶಿಯಾಗಳಿದ್ದಾರೆ. ಇನ್ನು ಈ 14% ಶಿಯಾಗಳಿದಾರಲ್ಲ, ಇವರಲ್ಲಿ ಅಲ್ವೈಟುಗಳು ಹೆಚ್ಚಿದ್ದಾರೆ. ಇನ್ನುಳಿದ ಹಾಗೆ ಸಿರಿಯನ್ ಕ್ರಿಶ್ಚಿಯನ್ನರು ಒಳಗೊಂಡಂತೆ ಕ್ರೈಸ್ತರ ಸಂಖ್ಯೆ ಸುಮಾರು 3.84 ಇದೆ. ಹಾಗೆ 1.99% ಇನ್ನುಳಿದ ಮತಗಳಿಗೆ ಸೇರಿದ ಜನ ಇದ್ದಾರೆ. ಇಲ್ಲಿನ ಅಧಿಕೃತ ಭಾಷೆ ಅರೇಬಿಕ್ ಹಾಗೂ ಇಲ್ಲಿನ ರಾಜಧಾನಿ ಡಮಾಸ್ಕಸ್. ಇದು ಸಿರಿಯಾ ಬಗ್ಗೆ ನಮಗೆ ಗೊತ್ತಿರಬೇಕಾದ ಮಾಹಿತಿ. ಗೆಳೆಯರೆ, ಈ ದೇಶವನ್ನ ಫ್ರೆಂಚರು ಅದು ಎಷ್ಟು ಕೆಟ್ಟದಾಗಿ ರಚನೆ ಮಾಡಿದ್ರು ಅಂದ್ರೆ ಅಲ್ಲಿ ನಿರಂತರವಾಗಿ ಜನಾಂಗೀಯ ಸಂಘರ್ಷ ಅನ್ನೋದು ಉಳಿಯೋ ಹಾಗೆ ಮಾಡಿಬಿಟ್ರು. ಯಾಕೆಂದ್ರೆ ಅಲ್ಲಿ ಶಾಶ್ವತವಾಗಿ ಒಂದು ಜನಾಂಗೀಯ ದ್ವೇಷ ನೆಲೆಯೂರೋ ಹಾಗೆ ಫ್ರೆಂಚರು ಮಾಡಿಟ್ರು. ಸಿರಿಯಾದಲ್ಲಿ ಅಲ್ವೈಟ್ಗಳನ್ನು ಕಂಡ್ರೆ ಸುನ್ನಿಗಳಿಗೆ ಆಗೋದಿಲ್ಲ. ಕುರ್ದುಗಳನ್ನು ಸುನ್ನಿ ಶಿಯಾ ಇಬ್ಬರೂ ನಂಬೋದಿಲ್ಲ. ಇನ್ನು ಕ್ರಿಶ್ಚಿಯನ್ರು ಹಾಗೂ ಡ್ರೂಸುಗಳು ಮುಸ್ಲಿಮರ ನೆರಳನ್ನೂ ಇಷ್ಟಪಡೋದಿಲ್ಲ. ಇನ್ನು ನಾಗರಿಕ ಸಂಘರ್ಷಗಳಲ್ಲಿ ಶುರುವಾದರೆ ಈ ಎಲ್ಲ ಜನಾಂಗಗಳು ಪರಸ್ಪರ ಬಡದಾಡ್ಕೊಳ್ತಾ ಹೋಗುತ್ತವೆ. 1970ರಿಂದ 2024 ಡಿಸೆಂಬರ್ವರೆಗೆ ಸುನ್ನಿ ಮೆಜಾರಿಟಿಯನ್ನು ಹೊಂದಿರುವ ಸಿರಿಯಾದ ಅಧಿಕಾರ ಶಿಯಾ ಪಂಗಡದ ಅಲ್ವೈಟ್ ನಾಯಕರ ಕೈಯಲ್ಲಿತ್ತು. ಬಶರ್ ಅಲ್ ಅಸದ್ ಹಾಗೂ ಆತನ ಅಪ್ಪ ಹಫೀಜ್ ಅಲ್ ಅಸದ್ ಇಬ್ಬರು ದಶಕಗಳ ಕಾಲ ಸಿರಿಯಾನ ಆಳಿದರು. ಸುಮಾರು 54 ವರ್ಷಗಳ ಕಾಲ ಸಿರಿಯಾದ ಮೇಲಿನ ನಿಯಂತ್ರಣ ಅಲ್ವೈಟ್ಗಳ ಕೈಯಲ್ಲೇ ಇತ್ತು. ಅವರ ಕಾಲದಲ್ಲಿ ಸುನ್ನಿಗಳ ಮೇಲೆ ದಾಳಿಗಳು ಹೆಚ್ಚಾದವು. ಅವರು ಪಕ್ಕದ ಲೆಬನಾನ್ಗೆ ಹಾಗೂ ಇನ್ನಿತರ ದೇಶಗಳಿಗೆ ಪಲಾಯನ ಮಾಡಬೇಕಾಗಿ ಬಂತು ಮತ್ತು ಅಧಿಕಾರದ ಸ್ಥಾನಗಳಲ್ಲಿ ಬರೀ ಅಲ್ವೈಟ್ಗಳೇ ತುಂಬಿಕೊಂಡ್ರು. ಇನ್ನು ಈಗಲ್ಲಿ ಬಶರ್ ಸರ್ಕಾರ ಇಲ್ಲ. ಅದನ್ನು ಅಮೆರಿಕ ಹಾಗೂ ಇಸ್ರೇಲ್ಗಳು ಸೇರಿ ಪತನಗೊಳಿಸಿವೆ. ಅಲ್ಲಿ ಅಹ್ಮದ್ ಅಲ್ ಶರಾರ್ ಅಧ್ಯಕ್ಷನಾಗಿದ್ದಾನೆ. ಈತ ಒಂದು ಕಾಲಕ್ಕೆ ಅಲ್ ಖೈದಾದ ಜೊತೆಗಿದ್ದ. ಅಮೆರಿಕ ಇವನ ತಲೆ ಮೇಲೆ ಬಹುಮಾನವನ್ನು ಘೋಷಣೆ ಮಾಡಿತ್ತು. ಈಗ ಅವನ ಜೊತೆ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೈಕುಲುಕಿ ಬಂದಿದ್ದಾರೆ. ಇನ್ನು ಗೆಳೆಯರೆ, ಸಿರಿಯಾದಲ್ಲಿ ಮೆಡಿಟರೇನಿಯನ್ ಸಮುದ್ರದ ತೀರಕ್ಕೆ ಪ್ಯಾರಲಲ್ ಆಗಿ ಅಲಾವಿ ಮೌಂಟೇನ್ಗಳಿವೆ. ಅವುಗಳನ್ನು ಜಬಾಲ್ ಅಲ್ ಅನ್ಸಾರಿಯಾ ಅಂತ ಕೂಡ ಕರೀತಾರೆ. ಈ ಪರ್ವತ ಪ್ರದೇಶ ಹಾಗೂ ಕರಾವಳಿಯಲ್ಲಿ ಅಲ್ವೈಟುಗಳು ಹೆಚ್ಚಾಗಿದ್ದಾರೆ. ಲತಾಕಿಯಾ ನಗರ ಈ ಭಾಗದ ಪ್ರಮುಖ ನಗರ ಅನ್ನಿಸ್ಕೊಳ್ಳುತ್ತೆ. ಇನ್ನು ಸಿರಿಯಾದ ಹಮಾ, ಹೋಮ್ಸ್ ಹಾಗೂ ಡಮಾಸ್ಕಸ್ಗಳಿವೆಯಲ್ಲ, ಇಲ್ಲೆಲ್ಲ ಸುನ್ನಿ ಮುಸ್ಲಿಮರ ಸಂಖ್ಯೆ ಹೆಚ್ಚು. ಹಾಗೆ ಅಲ್ ರಖಾ, ಅಲ್ ಹಸಾಕಾ ಪ್ರದೇಶಗಳೇನಿವೆ, ಇಲ್ಲಿ ಕುರ್ದುಗಳ ಸಂಖ್ಯೆ ಹೆಚ್ಚಿದೆ. ಸೊ ಸಿರಿಯಾದಲ್ಲಿ ನಾಗರಿಕ ಸಂಘರ್ಷ ಅನ್ನೋದು ಈ ಹಿಂದಿನಿಂದಲೂ ನಡೆಕೊಂಡು ಬರ್ತಲೇ ಇದೆ. ಇದರ ಕಾರಣದಿಂದಲೇ ಅಲ್ಲಿ ಐಸಿಸ್ನಂಥ ಭಯೋತ್ಪಾದಕ ಸಂಘಟನೆಗಳು ಹುಟ್ಟುಕೊಂಡಿದ್ದು ಅನ್ನೋದನ್ನ ನಾವಿಲ್ಲಿ ಮರೆಯೋ ಹಾಗಿಲ್ಲ. ಸ್ನೇಹಿತರೆ, ಸಿರಿಯಾ ನೈಸರ್ಗಿಕವಾಗಿ ತುಂಬಾನೇ ಶ್ರೀಮಂತ ದೇಶ. ಅಲ್ಲಿ ಅಗಾಧ ಪ್ರಮಾಣದಲ್ಲಿ ತೈಲ ಸಂಪನ್ಮೂಲ ಇದೆ. ಅಲ್ಲಿ ಸುಮಾರು 2.5 ಬಿಲಿಯನ್ ಬ್ಯಾರಲ್ಗಳಷ್ಟು ತೈಲ ಇರಬಹುದು ಅಂತ ಅಂದಾಜು ಮಾಡ್ತಾರೆ. ಯೂಫ್ರಟಿಸ್ ನದಿ ತೀರದಲ್ಲಿ ಈ ತೈಲ ನಿಕ್ಷೇಪಗಳಿದ್ದು ಇದು ಸಿರಿಯಾದ GDPಗೆ 25% ಕೊಡುಗೆಯನ್ನು ಕೊಡ್ತಾ ಇದೆ. ಇನ್ನು ಎಲ್ಲಿ ಸಂಪತ್ತಿರುತ್ತೋ ಅಲ್ಲಿ ಆಪತ್ತು ಇದ್ದೇ ಇರುತ್ತೆ. ಸಿರಿಯಾದಲ್ಲಿ ಕೂಡ ಈ ತೈಲ ಸಂಪನ್ಮೂಲವೇ ಅಲ್ಲಿನ ಅಸ್ಥಿರತೆಗೆ ಕಾರಣ ಆಗ್ತಾ ಇದೆ. ಗೆಳೆಯರ, ಸ್ವತಂತ್ರ ಭಾರತವನ್ನು ಆಳಿದ ಮೊದಲ ತಲೆಮಾರಿನ ನಾಯಕತ್ವ ಇತ್ತು ನೋಡಿ, ಅದನ್ನು ನಾವಿವತ್ತು ನಾನಾ ಕಾರಣಗಳಿಗೆ ಇಷ್ಟಪಡದೇ ಇರಬಹುದು. ಆದರೆ ಕೆಲ ವಿಷಯಗಳಲ್ಲಿ ಅವರ ದೂರದರ್ಶಿತ್ವವನ್ನು ಮೆಚ್ಚದೇ ಇರುವುದಕ್ಕೆ ಸಾಧ್ಯ ಇಲ್ಲ. ಶೀತಲ ಸಮರ ನಡೀತಿದ್ದ ಕಾಲಕ್ಕೆ ಜಗತ್ತಿನ ನಾನಾ ದೇಶಗಳು ಸೋವಿಯತ್ ಅಥವಾ ಅಮೆರಿಕಾದ ಕಡೆ ವಾಲ್ತಿದ್ದ ಸಮಯದಲ್ಲಿ ಭಾರತ ತಟಸ್ಥವಾಗಿ ಆಲಿಪ್ತ ನೀತಿಯನ್ನು ಅನುಸರಿಸ್ತಾ ಹೋಯಿತು. ನಮಗೆ ರಷ್ಯಾ ಅಮೆರಿಕ ಎರಡರ ಸಹವಾಸನೂ ಬೇಡ, ನಾವಾಗಿ ನಮ್ಮ ಪಾಡಿಗೆ ನಾವಿದ್ದು ಬಿಡ್ತೀವಿ ಅಂತ ಹೇಳಿದರು ಪಂಡಿತ್ ಜವಾಹರ್ಲಾಲ್ ನೆಹರು. ಅದರಿಂದ ನಮಗೊಂದಷ್ಟು ನಷ್ಟ ಉಂಟಾಗಿರಬಹುದು, ಆದರೆ ಸಾಕಷ್ಟು ಲಾಭ ಅಂತೂ ಆಗಿದೆ. ಇಲ್ಲದೇ ಇದ್ದರೆ ಶೀತಲ ಸಮರ ಭಾರತವನ್ನು ಕೂಡ ಮತ್ತೆ ಸಮಸ್ಯೆಗೆ ಸಿಲುಕಿಸ್ತಾ ಇತ್ತೋ ಏನೋ. ಈಗ ನೋಡಿ, ಸಿರಿಯಾ ಇದೆಯಲ್ಲ, ಇದು ಅವತ್ತು ರಷ್ಯಾಗೆ ಆಶ್ರಯವನ್ನು ಕೊಡ್ತು. ಅಲ್ಲಿ ರಷ್ಯಾದ ಸೇನಾ ನೆಲೆಗಳು ತಲೆ ಎತ್ತಿದ್ವು. ಸಿರಿಯಾದ ರಕ್ಷಣೆಯ ಹೊಣೆಯನ್ನು ರಷ್ಯಾ ತಾನೇ ಹೊತ್ತುಕೊಳ್ತು. ಮೆಡಿಟರೇನಿಯನ್ ಸಮುದ್ರದ ತೀರಕ್ಕೆ ರಷ್ಯಾ ಬಂದು ಕೂತಿದ್ದು ಸಹಜವಾಗಿ ಅಮೆರಿಕ ಹಾಗೂ ಯುರೋಪಿನ ಶಕ್ತಿಗಳಿಗೆ ಇಷ್ಟ ಆಗಲಿಲ್ಲ. ಅವು ಕೆರಳೋದಕ್ಕಿದು ಕಾರಣ ಆಯಿತು. ಅದಾದ ನಂತರ ಸಿರಿಯಾದಲ್ಲಿ ಅರಬ್ ಸ್ಪ್ರಿಂಗ್ನ ಪ್ರಭಾವ ಶುರುವಾಯಿತು. ಹಾಗೆ ಅಲ್ಲಿ ಐಸಿಸ್ ಕೂಡ ತಲೆ ಎತ್ತಿತು. ಅದರ ವಿರುದ್ಧ ಹೋರಾಡೋದಕ್ಕೆ ಅಂತ ಅಮೆರಿಕ ಅಲ್ಲಿಗೆ ಕಾಲಿಡ್ತು. ಸಿರಿಯಾದಲ್ಲಿದ್ದದ್ದು ಶಿಯಾ ಅಲ್ವೈಟ್ ಆಡಳಿತ. ಹೀಗಾಗಿ ಪಕ್ಕದಲ್ಲಿದ್ದ ಇರಾನ್ ತಾನು ಕೂಡ ಅಲ್ಲಿಗೆ ಬಂತು. ಇಡೀ ಮಧ್ಯಪ್ರಾಚ್ಯವನ್ನು ಕಾಡೋದಕ್ಕೆ ನಿಂತ ಇರಾನಿನ ಪ್ರಾಕ್ಸಿಗಳಿಗೆ ಸಿರಿಯಾದ ಮೂಲಕ ಸಪ್ಲೈಗಳು ಶುರುವಾದವು. ಇದು ಇಸ್ರೇಲ್ ಹಾಗೂ ಸೌದಿಗಳು ಕೆರಳೋದಕ್ಕೆ ಕಾರಣ ಆಯಿತು. ಹೀಗಾಗಿ ಅವರೂ ಕೂಡ ಅಲ್ಲಿಗೆ ಎಂಟ್ರಿ ಕೊಟ್ಟರು. ಇದರ ಜೊತೆಲೆ ಫ್ರಾನ್ಸ್ ಮತ್ತು ಬ್ರಿಟನ್ಗಳು ಕೂಡ ತಮ್ಮ ಸೇನೆಯನ್ನು ಅಲ್ಲಿಗೆ ಕಳುಹಿಸಿಕೊಟ್ವು. ಇನ್ನು ಪಕ್ಕದ ಇರಾಕಲ್ಲಿ ತನ್ನ ನೆಲೆಗಳನ್ನು ಹೊಂದಿದ್ದ ಅಮೆರಿಕ ಸೀದಾ ಸಿರಿಯಾಗೆ ಬಂದು ಅಲ್ಲೂ ತನ್ನ ನೆಲೆಗಳನ್ನು ಮಾಡಿಕೊಳ್ತು. ಅಲ್ಲಿಗೆ
ಸಿರಿಯಾ ಅನ್ನೋದು ಜಾಗತಿಕ ಶಕ್ತಿಗಳ ಕದನಾಭ್ಯಾಸದ ಭೂಮಿಯಾಯಿತು. ಅಲ್ಲಿ ರಷ್ಯಾ, ಅಮೆರಿಕ, ಇಸ್ರೇಲ್ ಎಲ್ಲ ಸೇರಿಕೊಂಡು ಐಸಿಸ್ಸನ್ನೇನೋ ಮಟ್ಟ ಹಾಕಿದ್ವು ನಿಜ. ಆದರೆ ಸಿರಿಯಾದ ಸಮಸ್ಯೆಗಳು ಬಗೆಹರಿಲಿಲ್ಲ. ಮೊನ್ನೆ ಇಸ್ರೇಲ್ ವಿರುದ್ಧ ದಾಳಿ ಮಾಡಿದ್ದ ಹಮಾಸ್ ಮತ್ತು ಲೆಬನಾನಿನ ಹೆಜ್ಬುಲ್ಲಾಗಳಿಗೆ ಸಿರಿಯಾದ ಮೂಲಕ ಆಯುಧಗಳ ಸರಬರಾಜಾಗ್ತಾ ಇತ್ತು. ಹೀಗಾಗಿ ಇಲ್ಲಿನ ಆಡಳಿತವನ್ನು ಬದಲಿಸಿ ಸಿರಿಯಾದ ಮೇಲೊಂದು ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಅಮೆರಿಕ ಬಯಸ್ತು. ಅದರ ಪರಿಣಾಮ ಬಶರ್ ಸರ್ಕಾರ ಪತನಗೊಂಡು 2024 ಡಿಸೆಂಬರಲ್ಲಿ HTSನ ಮುಖ್ಯಸ್ಥ ಅಹ್ಮದ್ ಅಲ್ ಶರಾ ಸಿರಿಯಾದ ನೂತನ ಅಧ್ಯಕ್ಷನಾಗಿ ಬಂದು ಕೂತ್ಕೊಂಡ. ಇವನು ಸುನ್ನಿ, ಸೌದಿ ಅರೇಬಿಯಾದಲ್ಲಿ ಹುಟ್ಟಿದವನು. ಸಹಜವಾಗಿ ಸೌದಿ ಇವನಿಗೆ ಬೆಂಬಲವನ್ನು ಕೊಡ್ತು. ಅಮೆರಿಕ ಕೂಡ ಬಶರ್ ವಿರುದ್ಧ ಇವನನ್ನು ಬೆಂಬಲಿಸಿತು. ಈಗಲ್ಲಿ ಸುನ್ನಿಗಳ ಆಡಳಿತ ಶುರುವಾಗಿದೆ. ಅಷ್ಟೇ ಅಲ್ಲದೆ ಅಮೆರಿಕ ಬೆಂಬಲಿತ SDF ಅಂದರೆ ಸಿರಿಯನ್ ಡೆಮೊಕ್ರೆಟಿಕ್ ಫೋರ್ಸ್ ಸಿರಿಯಾದ ಸಾಕಷ್ಟು ಆಯಿಲ್ ಫೀಲ್ಡ್ಗಳನ್ನು ತನ್ನ ಕಂಟ್ರೋಲಿಗೆ ತಗೊಂಡಿದೆ. ಅಲ್ಲೆಲ್ಲ ಈಗ ಅಮೆರಿಕಾದ ಕಂಪನಿಗಳು ಬಂದು ಕೂತ್ಕೊಳ್ಳುತ್ತವೆ. ಸೊ ಅಮೆರಿಕಾದ ಗುರಿ ಕೂಡ ಅಲ್ಲಿ ಈಡೇರಿದಂತಾಗಿದೆ. ಆದರೆ ಅಲ್ಲಿನ ಆಡಳಿತ ಬದಲಾವಣೆ ಅನ್ನೋದು ಸಿರಿಯಾದ ಪರಿಸ್ಥಿತಿಯನ್ನು ಬದಲಾಗೋ ಹಾಗೇನಾದರೂ ಮಾಡಿದೆಯಾ? ಈ ಪ್ರಶ್ನೆಗೆ ನಿರಾಸೆಯ ಉತ್ತರನೇ ಸಿಗತ್ತೆ. ಅಲ್ಲಿ ಇವತ್ತಿಗೂ ಜನಾಂಗೀಯ ಸಂಘರ್ಷ ನಿಂತಿಲ್ಲ. ಕುರ್ದುಗಳು ಪ್ರತ್ಯೇಕಗೊಳ್ಳೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಲೇ ಇದ್ದಾರೆ. ಅವರು ಇರಾನ್, ಇರಾಕ್ ಹಾಗೂ ಟರ್ಕಿಯ ಒಂದಷ್ಟು ಭೂಪ್ರದೇಶವನ್ನು ಸೇರಿಸ್ಕೊಂಡು ಒಂದು ಪ್ರತ್ಯೇಕ ದೇಶವನ್ನು ಕಟ್ಕೋಬೇಕು ಅಂದ್ಕೋತಾ ಇದ್ದಾರೆ. ಅವರಿಗೆ ಅಮೆರಿಕಾದ ಬೆಂಬಲವೂ ಸಿಗ್ತಾ ಇದೆ. ಆದರೆ ಆ ಬೆಂಬಲ ಸಂಪೂರ್ಣ ಪ್ರಮಾಣದಲ್ಲಿ ಸಿಕ್ಕರೆ ಅಮೆರಿಕ ಮನಸ್ಸು ಮಾಡಿ ಪ್ರತ್ಯೇಕ ಕುರ್ದ್ ದೇಶದ ಸ್ಥಾಪನೆಗೆ ನೆರವನ್ನು ಕೊಟ್ಟರೆ ಅಲ್ಲಿಗೆ ಸಿರಿಯಾ ಒಡೆದು ಹೋಗೋ ಸಾಧ್ಯತೆ ಇರುತ್ತೆ. ಹೀಗೆ ಸಂಪನ್ಮೂಲಗಳನ್ನು ಹೇರಳವಾಗಿ ಹೊಂದಿರುವ ಸಿರಿಯಾಗೆ ನೆಮ್ಮದಿಯಾಗಿರೋದಕ್ಕೆ ವಿದೇಶಿ ಶಕ್ತಿಗಳು ಬಿಡ್ತಾ ಇಲ್ಲ. ಇದರ ಜೊತೆ ಸಿರಿಯಾದ ಅರಾಜಕತೆಗೆ ಮತ್ತೊಂದು ಕಾರಣವಾಗಿರೋದು ಯಹೂದಿಗಳು ಹಾಗೂ ಮುಸ್ಲಿಮರ ನಡುವಿನ ಸಂಘರ್ಷ ಮತ್ತು ಶಿಯಾ ಸುನ್ನಿಗಳ ಮೇಲಾಟ. ಗೆಳೆಯರೆ, 2024 ಕೊನೆಯವರೆಗೆ ಇರಾನ್ ಈ ಸಿರಿಯಾನ ತನ್ನ ಪ್ರಾಕ್ಸಿಯಾಗಿ ಬಳಸ್ಕೊಳ್ತಾ ಇತ್ತು. ಅರಬ್ ನೆಲದ ಮೇಲೆ ತಾನು ಪ್ರಭುತ್ವವನ್ನು ಸಾಧಿಸಬೇಕು, ಅಲ್ಲಿನ ರಾಜಾಡಳಿತಗಳನ್ನು ಕೊನೆಗಾಣಿಸಬೇಕು ಅಂತ ಇರಾನ್ ಬಯಸುತ್ತೆ. ಜೊತೆಗೆ ತಾನು ಜಾಗತಿಕ ಇಸ್ಲಾಮಿನ ನಾಯಕ ಆಗಬೇಕು, ಇಡೀ ಜಗತ್ತು ಶಿಯಾ ನಾಯಕತ್ವದ ಅಡಿಯಲ್ಲಿರಬೇಕು ಅಂತ ಬಯಸೋ ಇರಾನ್ ಅದಕ್ಕಾಗಿ ಸೌದಿ ಅರೇಬಿಯಾದ ಶಕ್ತಿಯನ್ನು ಕುಗ್ಗಿಸುವ ಪ್ರಯತ್ನವನ್ನು ಮಾಡುತ್ತೆ. ಹೀಗಾಗಿ ಇರಾನ್ ಇಲ್ಲೊಂದಷ್ಟು ಪ್ರಾಕ್ಸಿಗಳನ್ನು ಸಿದ್ಧ ಮಾಡಿಟ್ಟಿದೆ. ಲೆಬನಾನ್ನಲ್ಲಿ ಹೆಜ್ಬುಲ್ಲಾಗಳಿದ್ದಾರೆ, ಗಾಜಾದ ಹಮಾಸ್ಗೂ ಇರಾನ್ನ ಬೆಂಬಲ ಇದೆ, ಯೆಮನ್ನ ಹೌತಿಗಳನ್ನು ಕಾಯ್ತಾ ಇರೋದು ಇರಾನ್ನೇ. ಅವರಿಗೆ ಹಣ, ಆಯುಧಗಳು ಮತ್ತು ಇನ್ನಿತರ ನೆರವೆಲ್ಲ ಬೇಕಲ್ಲ, ಅದನ್ನು ಇರಾನ್ನಿಂದ ನೇರವಾಗಿ ಕೊಡೋದಕ್ಕಲ್ಲೆಲ್ಲೂ ನೇರ ಮಾರ್ಗಗಳಿಲ್ಲ. ಹೀಗಾಗಿ ಅವರು ಸಿರಿಯಾನ ಬಳಸ್ಕೊಳ್ಳೋದಕ್ಕೆ ಶುರು ಮಾಡಿದರು. ಇರಾಕ್ನಲ್ಲಿನ ತನ್ನ ಪ್ರಾಕ್ಸಿಗಳ ಮೂಲಕ ಸಿರಿಯಾ ಹಾಗೂ ಲೆಬನಾನ್ಗೆ ಇರಾನ್ ಸಂಪರ್ಕವನ್ನು ಕಲ್ಪಿಸಿಕೊಳ್ತು. ಅಲ್ಲಿ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಕೂಡ ತಮ್ಮ ಕಚೇರಿಯನ್ನು ತೆರೆದ್ರು. ಆ ಕಚೇರಿಗಳ ಮೇಲೆ ಇಸ್ರೇಲ್ ನಿರಂತರ ದಾಳಿಗಳನ್ನು ಮಾಡ್ತಲೇ ಬಂತು. ಅದು ಈಗಲೂ ಕೂಡ ಮುಂದುವರಿತಾ ಇದೆ. ಇನ್ನು ಇದಕ್ಕೂ ಮೊದಲು ಸಿರಿಯಾ ನೇರವಾಗಿ ಅರಬ್ ದೇಶಗಳ ಜೊತೆ ಸೇರಿ ಇಸ್ರೇಲ್ ಮೇಲೆ ದಾಳಿ ಮಾಡಿತ್ತು. ಅಷ್ಟೇ ಅಲ್ಲದೆ ಇಸ್ರೇಲಿನ ಕುಡಿಯುವ ನೀರಿನ ಮೂಲ ಗೋಲಾನ್ ಹೈಟ್ಸ್ ಇದೆಯಲ್ಲ, ಅದು ಅವತ್ತಿಗೆ ಸಿರಿಯಾದ ಹಿಡಿತದಲ್ಲಿತ್ತು. ಈ ಗೋಲಾನ್ ಹೈಟ್ಸಿಂದ ಹರಿಯುವ ನೀರನ್ನು ಡೈವರ್ಟ್ ಮಾಡಬೇಕು, ಇಸ್ರೇಲಿಗೆ ನೀರೇ ಸಿಗದ ಹಾಗೆ ಮಾಡಬೇಕು, ಇಸ್ರೇಲನ್ನು ಸಂಪೂರ್ಣವಾಗಿ ಬರಡು ನೆಲವನ್ನಾಗಿ ಮಾಡಿಬಿಡಬೇಕು ಅಂತ ಈ ಸಿರಿಯಾ ಅಂದುಕೊಳ್ತು. ಈ ವಿಷಯ ಗೊತ್ತಾಗಿದ್ದೇ ತಡ ಇಸ್ರೇಲ್ ಸಿರಿಯಾದ ಮೇಲೆ ದಾಳಿ ಮಾಡ್ತು, ಗೋಲಾನ್ ಹೈಟ್ಸ್ ಅನ್ನು ತನ್ನ ವಶಕ್ಕೆ ತಗೊಳ್ತು. ಹೀಗೆ ಸಿರಿಯಾದ ಮೇಲೆ ಇಸ್ರೇಲ್ನ ಕಣ್ಣು ಅವತ್ತೇ ಬಿದ್ದಿತ್ತು. ಅದು ಇವತ್ತೂ ಇದೆ, ಮುಂದೆ ಕೂಡ ಇರುತ್ತೆ. ಇಸ್ರೇಲ್ನ ಗ್ರೇಟರ್ ಇಸ್ರೇಲ್ ಪ್ಲಾನ್ ಇದೆಯಲ್ಲ, ಆ ಪ್ಲಾನ್ಗೆ ಮೊದಲು ಬಲಿಯಾದರೆ ಬಹುಶಃ ಅದು ಸಿರಿಯಾನೆ ಅಂತ ಕೆಲವರು ಹೇಳ್ತಾರೆ. ಗೆಳೆಯರೆ, ಈ ಹಿಂದೆ ನಿಮಗೆ ಜೋರ್ಡಾನ್ ಯಾಕೆ ಸುಭಿಕ್ಷವಾಗಿ ಅತ್ಯಂತ ಶಾಂತಿಯಿಂದ ಬದುಕ್ತಾ ಇದೆ ಅನ್ನೋದನ್ನ ಹೇಳಿದ್ದೆ. ಅಲ್ಲಿ ಪಶ್ಚಿಮದ ಶಕ್ತಿಗಳು ಬರೋದಕ್ಕೆ ಯಾವ ಸಂಪತ್ತೂ ಇಲ್ಲ, ಹೀಗಾಗಿ ಜೋರ್ಡಾನ್ ನೆಮ್ಮದಿಯಾಗಿದೆ. ಆದರೆ ಸಿರಿಯಾ ಹಾಗಲ್ಲ. ಸಿರಿಯಾ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿದೆ. ಹೀಗಾಗಿ ಸಿರಿಯಾನ ಇವತ್ತು ಈ ಸ್ಥಿತಿಗೆ ನೂಕಲಾಗಿದೆ. ಒಂದು ದೇಶ ಬಲಿಷ್ಠ ನಾಯಕತ್ವದಿಂದ ಹಾಗೂ ತನ್ನ ಸ್ವಯಂ ನಿರ್ಧಾರಗಳಿಂದ ಮುಕ್ತವಾದರೆ, ಬೇರೆಯವರ ಹಸ್ತಕ್ಷೇಪ ಅಲ್ಲಿ ಹೆಚ್ಚಾಗ್ತಾ ಹೋದರೆ ಯಾವೆಲ್ಲ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ ಅನ್ನೋದಕ್ಕೆ ಸಿರಿಯಾ ಸ್ಪಷ್ಟ ಉದಾಹರಣೆ. ಗೆಳೆಯರೆ, ಒಂದು ಕಾಲಕ್ಕೆ ತನ್ನಲ್ಲಿನ ಕತ್ತಿಗಳ ಕಾರಣದಿಂದಲೇ ಮಧ್ಯಪ್ರಾಚ್ಯ ಮತ್ತು ಯುರೇಷಿಯಾಗಳಲ್ಲಿ ನರಮೇಧಕ್ಕೆ ಕಾರಣವಾಗಿದ್ದ ಸಿರಿಯಾ ಇವತ್ತು ನಿರಾಶ್ರಿತರು, ನಾಗರಿಕ ಸಂಘರ್ಷ, ಆಂತರಿಕ ಯುದ್ಧಗಳ ಕಾರಣದಿಂದ ಜಗತ್ತಿನ ಗಮನವನ್ನು ಸೆಳೀತಾ ಇದೆ. ಇದನ್ನೇ ಅಲ್ವಾ ವಿಪರ್ಯಾಸ ಅನ್ನೋದು. ಮರ್ತಿದ್ದೆ, ಇಲ್ಲಿ ನಾಗರಿಕ ಸಂಘರ್ಷ ನಡೀತಿದೆಯಲ್ಲ, ಅಲ್ಲಿ ಕಿತ್ತಾಡ್ಕೊಳ್ತಿರೋದು ಬೇರೆ ಯಾರ್ಯಾರೋ ಅಲ್ಲ, ಇಸ್ಲಾಮಿನ ಬೇರೆ ಬೇರೆ ಕವಲುಗಳೇ ಅಲ್ಲಿ ಪರಸ್ಪರ ಬಡಿದಾಡ್ಕೊಳ್ತಾ ಇವೆ. ಸುನ್ನಿ, ಶಿಯಾ, ಕುರ್ದುಗಳ ಸಂಘರ್ಷ ಸಿರಿಯಾನ ಇವತ್ತು ಈ ಮಟ್ಟದ ಸಮಸ್ಯೆಗೆ ತಳ್ಳಿದೆ ಅಂದರೆ ಖಂಡಿತ ತಪ್ಪೇನಲ್ಲ. ಇದು ಗೆಳೆಯರೆ ಸಿರಿಯಾದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.